ಪ್ರೀತಿಯ ವೀಕ್ಷಕರೇ, ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಮೆಸೇಜ್ ಕೊಡಲಿಕ್ಕೆ ಈ ವಿಡಿಯೋ ಮೂಲಕ ಬಂದಿದ್ದೇನೆ. ಅದೇನೆಂದರೆ, ಆದಷ್ಟು ಜನರಿಗೆ ಈ ಒಂದು ವಿಷಯವನ್ನು, ಈ ಒಂದು ಇನ್ಫಾರ್ಮೇಷನ್ನು ಶೇರ್ ಮಾಡಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 6,000 ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಅಥವಾ ದೃಷ್ಟಿ ಸಮಸ್ಯೆ ಇವತ್ತು ಎದುರಾಗ್ತಾ ಇದೆ. ಬಹಳ ಒಂದು ಸವಾಲಾಗಿದೆ. ಅದರಲ್ಲೂ 5,000 ಜನರಿಗೆ ಕನ್ನಡಕ್ಕೆ ಬೇಕೇ ಬೇಕು. ಕನ್ನಡ ಇಲ್ಲದೆ ಓದಲಿಕ್ಕಾಗಲಿ ನೋಡಲಿಕ್ಕಾಗಲಿ ಸಾಧ್ಯವಾಗ್ತಾ ಇಲ್ಲ. ಆರೋಗ್ಯ ಇಲಾಖೆಗಳು ಏನು ಮಾಡ್ತಾ ಇದ್ದಾರೆ, ಸಾಧ್ಯವಾದಷ್ಟು ಮನೋಸ್ಥೈರ್ಯ ಕ್ಲಾಸ್ಗಳನ್ನು ಅಥವಾ ಬಾಕಿ ವಿವಿಧ ರೀತಿಯ ಪ್ರಯತ್ನಗಳನ್ನೆಲ್ಲ ಮಾಡಿ ಸುಧಾರಿಸಲಿಕ್ಕೆ ನೋಡ್ತಾ ಇದ್ದಾರೆ. ಆದರೂ ಬಹಳ ಒಂದು ದೊಡ್ಡ ಸಮಸ್ಯೆಯಾಗಿ ಇವತ್ತು ಈ ಒಂದು ಕಣ್ಣಿನ ಸಮಸ್ಯೆ ಮಾರ್ಪಾಡು ಹೊಂದ್ತಾ ಇದೆ. ಆದರೂ ಬಹಳ ಒಂದು ಕಷ್ಟವಾಗ್ತಾ ಇದೆ ಈ ಒಂದು ಸಮಸ್ಯೆ ಬಗೆಹರಿಸಲು. ಇದಕ್ಕೆಲ್ಲ ಕಾರಣ ಏನು ಎಂಬ ಒಂದು ಪ್ರಶ್ನೆಗೆ ಡಾಕ್ಟರ್ಸ್ಗಳು ಹೇಳುವಂತಹ ಉತ್ತರ ಏನೆಂದರೆ, ಅದು ಅತಿಯಾದಂತಹ ಮೊಬೈಲ್ ಬಳಕೆ, ಮಿತಿ ಮೀರಿದಂತಹ ಮೊಬೈಲ್ ಬಳಕೆ. ನೋಡಿ, ಇವತ್ತು ಮಕ್ಕಳನ್ನು ನಾವು ನೋಡಿರ್ಬೋದು, ಪ್ರತಿ ಸ್ಥಳಗಳಲ್ಲೂ ಕೂಡ ಮೊಬೈಲ್ ಬಳಕೆ. ಇವತ್ತು ಶಾಲೆಗಳಲ್ಲಿ ನಾವೇನು ಮಾಡಿದ್ದೇವೆ, ಮೊಬೈಲ್ ವಿರೋಧಿಸ್ತಾರೆ. ಆದರೂ ಕೂಡ ಮನೆಯಲ್ಲಿ ಬಂದು ಮಕ್ಕಳು ಅತಿಯಾಗಿ ಮೊಬೈಲ್ ಯೂಸ್ ಮಾಡ್ತಾರೆ. ಹೆತ್ತವರು ಕೊಡ್ತಾರೆ. ಇವತ್ತು ಊಟ ಮಾಡಲಿಲ್ಲ ಆದರೆ ಮೊಬೈಲ್ ಕೊಡ್ತಾರೆ. ಅವರು ಹೊರಗೆ ಹೋಗಿ ಆಟ ಆಡಬೇಡ ಅಂತೇಳಿ ಮೊಬೈಲ್ ಕೊಡ್ತಾರೆ. ನಿಜ ಹೇಳಬೇಕಂದ್ರೆ ಹೊರಗೆ ಹೋಗಿ ಆಡುವಂಥ ಆಟಗಳಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು, ಆರೋಗ್ಯಕರ ಅದಲ್ಲ. ಆದರೆ ನಾವು ಇವತ್ತು ಮೊಬೈಲ್ ಕೊಟ್ಟು ಮಕ್ಕಳನ್ನು ಹ್ಯಾಬಿಟ್ ಮಾಡ್ತಾ ಇದ್ದೇವೆ, ಅದು ಅವರಿಗೆ ಹವ್ಯಾಸವಾಗ್ತಾ ಇದೆ. ಆದ್ದರಿಂದ ದಯವಿಟ್ಟು ಹೆತ್ತವರು ಆದಷ್ಟು ಮೊಬೈಲನ್ನು ಬಹಳ ಮಕ್ಕಳಿಂದ ದೂರವಿರಿಸಿ. ಇವತ್ತು ಹೈಯೆಸ್ಟ್ ಮಕ್ಕಳು ಈ ಒಂದು ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದು ಮತ್ತು ಕಣ್ಣಿನ ಸಮಸ್ಯೆಯಿಂದ ಮಾತ್ರ ಅಲ್ಲ, ಮೆದುಳಿಗೆ ಸಮಸ್ಯೆ ಬರುತ್ತೆ. ಮೊಬೈಲ್ ಕಾರಣ, ಅತಿಯಾದ ಮೊಬೈಲ್ ಯೂಸಿಂಗ್ ಕಾರಣ ಮೆದುಳಿಗೆ, ಹೃದಯ, ಹೀಗೆ ಅನೇಕ ರೋಗಗಳಿಗೆ ಇದು ಕಾರಣವಾಗ್ತದೆ. ಅದರಿಂದ ಬಹಳ ಕೇರ್ಫುಲ್ ಆಗಿರಬೇಕು ಅಲ್ವಾ. ಯಾವ ರೀತಿ ಅಂದರೆ, ಮೊಬೈಲ್ ಅಂದರೆ ಒಂದು ಸೂರ್ಯನ ಥರ ಇದ್ದರೆ ಸಾಕು. ಸೂರ್ಯ ನೋಡಿ, ಹತ್ರ ಬಂದ್ರೂ ಸಮಸ್ಯೆ. ಅಂದರೆ ತುಂಬ ಹತ್ತಿರ ಇದ್ದರೆ ಏನಾಗುತ್ತೆ, ಸುಟ್ಟು ಬೂದಿ ಆಗ್ಬೋದು ಅಲ್ವಾ. ಅದೇ ರೀತಿ ದೂರ ಇಲ್ಲದ್ರೂ ಸಮಸ್ಯೆ, ಇಲ್ಲದೆ ಆದರೂ ಸಮಸ್ಯೆ ಅಲ್ವಾ. ಅಂದರೆ ದೂರ ಇರಬೇಕು, ಎಷ್ಟು ಬೇಕೋ ಅಷ್ಟೇ. ಬೆಂಕಿ ಆದರೂ ಅಷ್ಟೇ, ಬೆಂಕಿಯನ್ನು ನಾವು ಹತ್ರನೂ ಇಡಬಾರ್ದು, ಮುಟ್ಟಿಸ್ಕೊಳ್ಬಾರ್ದು ಕೈಗೆ. ಅದೇ ರೀತಿ ಅದು ಇಲ್ಲದ್ರೂ ಆಗಲಿಕ್ಕಿಲ್ಲ, ಅದರಿಂದ ಉಪಯೋಗಗಳಿವೆ. ಅದೇ ರೀತಿ ಮೊಬೈಲಲ್ಲಿ ತುಂಬ ಉಪಯೋಗಗಳಿವೆ. ಆದರೆ ಆ ಉಪಯೋಗಗಳನ್ನು ಮಾತ್ರವೇ ನಾವು ಅದನ್ನು ಬಳಕೆ ಮಾಡಬೇಕು. ಅಥವಾ ಅಲ್ಲದೆ ಬೇರೆ ಯಾವುದೇ ಯೂಸಿಂಗ್ ಓವರಾಗಿ ಮಾಡಬಾರ್ದು. ಮಕ್ಕಳಿಗೆ ಇವತ್ತು ಅವರಿಗೆ ವಿದ್ಯಾಭ್ಯಾಸದ ಭಾಗವಾಗಿ ನಾವು ಕೊಡಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಈಗ ಡೆವಲಪ್ ಆಗಿದೆ, ಅಪ್ಡೇಟ್ ಆಗಿದೆ, ಕಾಲ ಚೇಂಜ್ ಆಗಿದೆ. ಆದ ಕಾರಣ ಅವರಿಗೆ ಅದೆಷ್ಟು ಬೇಕೋ ಅಷ್ಟು ಮಾತ್ರ ವಿದ್ಯಾಭ್ಯಾಸಕ್ಕಾಗಿ ಮಾತ್ರ ಸೀಮಿತವಾಗಿರಬೇಕು. ಅಲ್ಲದೆ ಫುಲ್ ಟೈಮ್ ಇವತ್ತು ಪಬ್ಜಿ ಆಡುವ ಮಕ್ಕಳು ಇವತ್ತು ಫುಲ್ ಟೈಮ್ ಪಬ್ಜಿಯಲ್ಲಿ ಆಗಲೇಬಾರ್ದು. ಈಗ ಪಬ್ಜಿ ಕಮ್ಮಿ ಆಗಿದೆ, ಮತ್ತೊಂದು ಹಾಗೆ ಒಂದೊಂದು ಕಾಲಕ್ಕೆ ಚೇಂಜ್ ಆಗಿ ಇವತ್ತು ಮಕ್ಕಳೇನು ಮಾಡ್ತಾ ಇದ್ದಾರೆ, ಒಂದೊಂದು ಆಟಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಅದರಿಂದ ಎಷ್ಟೋ ಮಕ್ಕಳು ಮೆದುಳಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇವತ್ತು ಇದೆಲ್ಲದಕ್ಕೂ ಅತಿಯಾದ ಮೊಬೈಲ್ ಕಾರಣ ಆಗ್ತಾ ಇದೆ. ಅದ ಕಾರಣ ದಯವಿಟ್ಟು ಪೋಷಕರು ಸಾಧ್ಯವಾದಷ್ಟು, ಮಕ್ಕಳು ಈಗ ಮೊಬೈಲ್ ಕೇಳಿ ಅಳ್ತಾರೆ, ಒಮ್ಮೆ ಅಳ್ಬೋದು, 2 ಸಲ ಅಳ್ಬೋದು, ಬಿಕ್ಕಿ ಅಳ್ಬೋದು, ನೋ ಪ್ರಾಬ್ಲಮ್. ಆದರೆ ಎಷ್ಟೋ ಬೆಲೆ ಕಟ್ಟಲಾಗದಂತಹ ರೋಗ ಬಂದು ಬಿಟ್ಟರೆ, ಮತ್ತು ಹೀಗೆ ಫುಲ್ ಟೈಮ್ ಮೊಬೈಲ್ ಯೂಸ್ ಮಾಡಿದರೆ ರೋಗಗಳೇನು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಅದ ಕಾರಣ ದಯವಿಟ್ಟು ವೆರಿ ಕೇರ್ಫುಲ್ಲಾಗಿ ಇರಬೇಕು ಅಂತ ಹೇಳ್ತಾ ಎಲ್ರಿಗೂ ಮೆಸೇಜ್ ಕಳಿಸಿಕೊಡಿ. ಓಕೆ.